ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎ ಎಸ್ ಪೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಏನು ಬರ್ತಾ ಇದೆಯಲ್ಲ ಈ 2025 ಅದರ ಬಗ್ಗೆ ನಾನು ಇವತ್ತಿನ ದಿವಸ ಮಾಹಿತಿ ಕೊಡಲಿಕ್ಕೆ ಬಂದೇನೆ. ಯಾವ ಥರ ನಾವು ಪ್ರಿಪ್ರೇಷನ್ ಮಾಡಬೇಕು ಪ್ರಿಪ್ರೇಟರಿ ಎಕ್ಸಾಮ್ಗೆ. ಓಕೆ, ಸೊ ಇದು ಪ್ರಿಪ್ರೇಟರಿ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಸೆಕೆಂಡ್ PUC ಯಾರೆಲ್ಲ ಆ್ಯನ್ಯುವಲ್ ಎಕ್ಸಾಮ್ ಬರಿತಾ ಇದ್ದಾರಲ್ಲ ಅವರಿಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಥರ ನಾವು ಪ್ರಿಪ್ರೇಷನ್ ಮಾಡಬೇಕು, ಫಸ್ಟ್ ಯಾವೆಲ್ಲ ಚಾಪ್ಟರ್ಸ್ನ ಪ್ರಿಪೇರ್ ಮಾಡಬೇಕು, ಹೇಗೆ ಎಕ್ಸಾಮ್ ಬರೀಬೇಕು ಅನ್ನೋದನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಲ್ರಿಗೂ ನಾನು ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಆದಷ್ಟು ಬೇಗ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋದ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ, ಮೊದಲನೇದಾಗಿ ಪ್ರಿಪ್ರೇಟರಿ ಎಕ್ಸಾಮ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ, ಏನು ಇದ್ರದ್ದು ಆ್ಯಕ್ಚುಲಿ ಇರುವಂಥ ಹೆಲ್ಪು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಸಲುವಾಗಿ ಯಾರಿಗೂ ಒಂದು ಎಕ್ಸಾಮ್ದು ಭಯ ಇರದೆ ಎಕ್ಸಾಮ್ನ ಬರೀಬೇಕಾಗತ್ತೆ. ಯಾಕಂದರೆ ಇದು ಅಷ್ಟೊಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ನಡೆಯುವಂಥ ಆ ಥರ ಇರೋದಿಲ್ಲ. ಸೊ ಇದು ನಿಮ್ಮ ಕಾಲೇಜಲ್ಲೇ ನಡೆಯುವಂಥ ಎಕ್ಸಾಮ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ ಪೇಪರ್ ಬರುವಂಥದ್ದು ನಿಮ್ಮ ಡಿಸ್ಟಿಕಲ್ಲೇ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಡಿಸ್ಟ್ರಿಕ್ಟಲ್ಲಿ ಯಾರು ವೆಲ್ ಎಕ್ಸ್ಪೀರಿಯನ್ಸ್ ಲೆಕ್ಚರ್ ಇರ್ತಾರಲ್ಲ ಅವರು ಈ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಿರ್ತಾರೆ. ಸೊ ಹೀಗಾಗಿ ಈ ಒಂದು ಕ್ವಶನ್ ಪೇಪರು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ ಅಂದರೆ, ನಿಮಗೆ ಮೊದಲನೇ ಇವಾಗ ಆ್ಯನ್ಯುವಲ್ ಎಕ್ಸಾಮ್ಗೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆಯೋಕ್ಕಿಂತಲೂ ಮೊದಲಿಗೆ ನಿಮಗೊಂದು ಪೂರ್ವ ಸಿದ್ಧತೆ ಮಾಡುವ ಹಾಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅಂದರೆ ಯಾವ ಥರ ಪೂರ್ವ ಸಿದ್ಧತೆ, ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ, ಎಷ್ಟು ಕ್ವಶನ್ಸ್ಗಳಿರುತ್ತೆ, ಈಸಿ ಕ್ವಶನ್ಸ್ಗಳು ಎಷ್ಟಿರುತ್ತೆ, ಯಾವುದೋ ಒಂದು ಕ್ವಶನ್ಸ್ ಯಾವ ಫಾರ್ಮ್ಯಾಟಲ್ಲಿ ಕೇಳ್ತಾ ಇದ್ದಾರೆ. ಇವಾಗ ನೋಡಿ MCQ ಅಲ್ಲಿ ಒಂದು ಚೇಂಜಸ್ ಮಾಡಿದ್ದಾರೆ, ಏನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ನೀವು ಸಡನ್ನಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೋದ್ಮೇಲೆ ಅದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಲ್ಲ. ಸೊ ಅಡ್ವಾನ್ಸ್ ಆಗಿ ನಾವು ಪ್ರಿಪರೇಟರಿ ಎಕ್ಸಾಮಲ್ಲಿ ಬರೆದ ತಕ್ಷಣ ಈ ಥರನೂ ಕ್ವಶನ್ಸ್ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರನೂ ಕ್ವಶನ್ MCQ ಅಲ್ಲಿ ಕೇಳ್ಬೋದು. ಓಕೆ, ಸೊ 2 ಮಾರ್ಕ್ಸಲ್ಲಿ ಭಾಳಷ್ಟು ಚೇಂಜಸ್ಗಳು ಮಾಡಿದ್ದಾರೆ. 2 ಮಾರ್ಕ್ಸ್ 3 ಮಾರ್ಕ್ಸು 3 ಮಾರ್ಕ್ಸಲ್ಲಿ ಬರಬೇಕಾಗಿರೋ ಕ್ವಶನ್ 2 ಮಾರ್ಕ್ಸಲ್ಲಿ ಬರ್ತಾ ಇದೆ. ಈ ಥರ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಒಂದು ಪ್ರಿಪರೇಟರಿ ಎಕ್ಸಾಮ್ನ ಬರೆದಾದ್ಮೇಲೆ ಸ್ಟೂಡೆಂಟ್ಸ್. ಓಕೆ, ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳೋ ಸಲುವಾಗಿ ಇರುವಂಥದ್ದು ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಸ್ಟೂಡೆಂಟ್ಸ್. ಸೊ ಒಂದು ಸಿದ್ಧತೆ ಮಾಡ್ಕೋಬೇಕು, ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಹೋಗಿಂತ ಮುಂಚೆನೇ ಒಂದು ಸಿದ್ಧತೆ ಮಾಡಬೇಕು ಅನ್ನೋ ಸಲುವಾಗಿ ಈ ಎಕ್ಸಾಮ್ ಇರುವಂಥದ್ದು. ಓಕೆ, ಸೊ ಯಾವುದೇ ಕಾರಣಕ್ಕೂ ಭಾಳ ಸೀರಿಯಸ್ ತೊಗೊಂಡು ನಾನು ಇನ್ನೂ ಪ್ರಿಪರೇಷನ್ನೇ ಮಾಡಿಲ್ಲ, ಎಕ್ಸಾಮ್ ಇನ್ನೂ ಇಷ್ಟು ಜಲ್ದಿ ಬೇಗನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾನು ಎಲ್ಲ 13 ಚಾಪ್ಟರ್ಸ್ ಮ್ಯಾಥ್ಸದ್ದು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋ ಭಾಳ ಸ್ಟೂಡೆಂಟ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಕೆಲವು ಸ್ಟೂಡೆಂಟ್ ನನಗೆ ಮೆಸೇಜ್ ಕೂಡ ಮಾಡ್ತಾರೆ, ಸರ್ ನಂಗೆ ಪಾಸಿಂಗ್ ಪ್ಯಾಕೇಜ್ ಕಳಿಸಿ ಪ್ರಿಪರೇಟರಿ ಎಕ್ಸಾಮ್ ಸಲುವಾಗಿ, ನನಗೆ ಸ್ಕೋರ್ ಮಾಡಬೇಕಂದ್ರೆ ಏನು ಮಾಡಬೇಕು, ಔಟ್ ಆಫ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು. ಸೊ ಒಂದು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸೊ ಏನೇ ಸ್ಕೋರ್ ಮಾಡಿ, ನೀವು ಪಾಸಿಂಗ್ ಮಾಡಿ, ಸ್ಕೋರ್ ಮಾಡಿ, ಎವರೇಜ್ ಮಾರ್ಕ್ಸ್ ಮಾಡಿ, ಅದಕ್ಕಿಂತ ಮುಂಚೆ ನೀವು ಇಲ್ಲಿವರೆಗೂ ಎಷ್ಟು ಪ್ರಿಪ್ರೇಷನ್ ಮಾಡಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೇಲೆ ಈ ಒಂದು ಪ್ಲಾನಿಂಗ್ ನಾನು ಹೇಳುವಂಥದ್ದು ಚೇಂಜಸ್ ಆಗುತ್ತೆ. 2 ದಿನದ ಹಿಂದೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ನಿಮಗೆ ಹೇಳಿದೆ 60 ಡೇಸ್ ಸ್ಟ್ರಾಟಜಿ ಯಾವ ಥರ ಮಾಡಬೇಕು ಆ್ಯನ್ಯುವಲ್ ಎಕ್ಸಾಮ್ ಸಲುವಾಗಿ ಅಂತ. ಆ ಒಂದು ವಿಡಿಯೋ ಯಾರು ಇನ್ನೂವರೆಗೂ ಪ್ರಿಪೇರ್ ಮಾಡಿಲ್ಲ ಅವರು ಆ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಹೋಗಿ. ಸೊ ಮೇ ಬಿ ಅದು ನಿಮಗೆ ಈ ಎಕ್ಸಾಮ್ ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ ಬೇರೆ ಡೇಟಲ್ಲಿ ಇದೆ. ಸೊ ಕೆಲವು ಜನರಿಗೆ ಹೀಗೆ ಇರುತ್ತೆ, ಕೆಲವು ಜನದ್ದು ಸ್ವಲ್ಪ ಸೆಕೆಂಡ್ ವೀಕ್ ಆಫ್ ಜನವರಿ ಇದೆ, ಕೆಲವೊಬ್ಬರಿಗೆ ಥರ್ಡ್ ವೀಕ್ ಆಫ್ ಜನವರಿ ಇದೆ, ಕೆಲವೊಬ್ಬರಿಗೆ ಇನ್ನೂ ಡೇಟು ಫೈನಲ್ ಆಗಿ ಬಂದಿಲ್ಲ. ಸೊ ಈ ಥರ ಡಿಸ್ಟ್ರಿಕ್ಟ್ ವೈಸ್ ಬೇರೆ ಇರುತ್ತೆ. ಸೊ ಅದರ ಪ್ರಕಾರ ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿಪರೇಟರಿ ಎಕ್ಸಾಮ್ ಮೊದಲಿಗೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಇದು ಆ್ಯನ್ಯುವಲ್ ಎಕ್ಸಾಮ್ ಅಲ್ಲ, ನೀವು ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿದ್ದು ಎಷ್ಟು ಪ್ರಿಪೇರ್ ಆಗಿದೆ ಅದನ್ನು ಟೆಸ್ಟ್ ಮಾಡುವಂಥ ಎಕ್ಸಾಮ್ ಆಗಿರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಭಯ ಆಗಿ ನನಗೂ ಟೆನ್ಷನ್ ಮಾಡಿಕೊಂಡು ಎಕ್ಸಾಮ್ ನಾನು ಪ್ರಿಪೇರ್ ಮಾಡಿಲ್ಲ ಪೋರ್ಷನ್ ಆಗಿಲ್ಲ ಅಂತ ಫೋರ್ಸೇಬಲ್ ಆಗಿ ಎಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಫಸ್ಟ್ ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮದು ಪ್ರಿಪ್ರೇಷನ್ ಇನ್ನೂ ಆಗಿಲ್ಲ, ಸರ್ ನನ್ನ ಪ್ರಿಪ್ರೇಷನ್ ಆಗಿಲ್ಲ, ನನ್ನ ಎಕ್ಸಾಮ್ ಸಮೀಪ ಇದೆ, ಇನ್ನೂ 1 ವೀಕಲ್ಲಿ ಎಕ್ಸಾಮ್ ಇದೆ, ಜನವರಿ 17 ಅಂತ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಕೆಲವು ಸ್ಟೂಡೆಂಟ್ಸಲ್ಲಿ ಜನವರಿ 3 ಓಕೆ, ಕೆಲವೊಂದು ಡಿಸ್ಟ್ರಿಕಲ್ಲಿ ಜನವರಿ 7 ಸ್ಟಾರ್ಟ್ ಈ ಥರ ಬೇರೆ ಡಿಸ್ಟ್ರಿಕಲ್ಲಿ ಬೇರೆ ಡೇಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇನ್ನೂ ಪ್ರಿಪ್ರೇಷನ್ ಆಗಿಲ್ಲ ಸರ್, ನಮ್ಮ ಕಾಲೇಜಲ್ಲಿ ಪೋರ್ಷನ್ನೇ ಆಗಿಲ್ಲ ಸರ್, ಅಡ್ವಾನ್ಸ್ ಆಗಿ ನಮಗೆ ಪ್ರಿಪ್ರೇಟರಿ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಈ ಥರ ಸಾಕಷ್ಟು ಮೆಸೇಜ್ಗಳು ನಂಗೆ ಬರ್ತಾ ಇದೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೊಂದೇ, ಇದು ಎಕ್ಸಾಮನ್ನು ನೀವು ಯಾವ ಥರ ತೊಗೋಬೇಕಂದ್ರೆ ಇಲ್ಲಿವರೆಗೂ ಪ್ರೆಸೆಂಟ್ಲಿ ನೀವು ಎಷ್ಟು ಚಾಪ್ಟರ್ ಪ್ರಿಪೇರ್ ಮಾಡಿದ್ರೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಅಂಜಲಿಕ್ಕೆ ಹೋಗ್ಬಿಡಿ, ಎಷ್ಟಾಗಿದೆ ಅಷ್ಟು ಬರೀರಿ. ಎಲ್ಲ ಚಾಪ್ಟರ್ ಇವಾಗ ನೋಡಿ 17ಗಿದೆ, ಇವಾಗ ನೋಡಿ 7ಗಿದೆ ಅಂತ ನಾನು ಅನ್ಕೊಳ್ಳೋಣ, 7ಗಿದೆ, ಇವಾಗ ನಾವು ಎಷ್ಟು ದಿನ ಉಳಿದಿದೆ, ಹಾರ್ಡ್ಲಿ ಒಂದು 7-8 ಡೇಸ್ ಉಳಿದಿದೆ. 8 ಡೇಸಲ್ಲಿ ನಾವು ಯಾವ ಥರ ಕವರ್ ಮಾಡಲಿಕ್ಕಾಗತ್ತೆ ಎಲ್ಲ ಪೋರ್ಷನ್ಸ್ನ, ಆಗೋದಿಲ್ಲ. ಓಕೆ, ಕೆಲವು ಸ್ಟೂಡೆಂಟ್ಸ್ ಫೋರ್ಸೆಬಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಅದು ವೇಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಫೋರ್ಸೆಬಲಿ ಓದಿ ನೆನಪಿಟ್ಕೊಂಡು ಶಾರ್ಟ್ ಟೈಮ್ ಮೆಮರಿಯಲ್ಲಿ ಸ್ಟೋರ್ ಆಗುತ್ತೆ, ಆ ಥರ ಎಲ್ಲ ಚಾಪ್ಟರ್ ಪ್ರಿಪೇರ್ ಮಾಡಲಿಕ್ಕೆ ಅಂತೂ ಆಗಲ್ಲ. ಸೊ ಎಷ್ಟು ಆಗ್ಬೋದು, 1-2-3 ಚಾಪ್ಟರ್ ಕಡಿಮೆ ಮಾಡಿ ಪರವಾಗಿಲ್ಲ, ಬಟ್ ಪರ್ಫೆಕ್ಟಾಗಿ ಮಾಡಿ. ನೀವು 2 ಚಾಪ್ಟರ್ ಮಾಡಿ, 3 ಚಾಪ್ಟರ್ ಮಾಡಿ, ಇಲ್ಲ 4 ಚಾಪ್ಟರ್ ಮಾಡಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. 4 ಚಾಪ್ಟರ್ ಪರ್ಫೆಕ್ಟಾಗಿ ಮಾಡಿ. ಆ 4 ಚಾಪ್ಟರ್ ಮೇಲೆ ಬಂದಿರುವಂಥ ಕ್ವಶನ್ಸ್ಗಳನ್ನು ಮಾತ್ರನೇ ಬರೀರಿ ಪ್ರಿಪರೇಟರಿ ಎಕ್ಸಾಮಲ್ಲಿ. ಓಕೆ, ಉಳಿದಿದ್ದು ನಿಮಗೇನಾದರೂ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದು ಏನಾದರೂ ನೆನಪಿದ್ರೆ ಅದನ್ನು ಬರೀರಿ. ಬಟ್ ಈ 4 ಚಾಪ್ಟರ್, ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವಾಗ ಹೇಳ್ತೀನಿ, ಇವಾಗ ರಿಲೇಷನ್ ಫಂಕ್ಷನ್ ಮಾಡಿದ್ದೀರಾ, ಮ್ಯಾಟ್ರಿಸಸ್ ಮಾಡಿದ್ದೀರಾ, ಡಿಟರ್ಮಿನೆಂಟ್ ಮಾಡಿದ್ದೀರಾ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಮಾಡಿದ್ದೀರಾ, ಈ 8 ಡೇಸಲ್ಲಿ ಅಟ್ಲೀಸ್ಟ್ 4 ಚಾಪ್ಟರ್ ಮಾತ್ರ ಕವರ್ ಆಗಿದೆ, ನೋ ಪ್ರಾಬ್ಲಮ್. ಈ 4 ಚಾಪ್ಟರ್ ಮಾತ್ರನೇ ಆ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ನ
ಪ್ರಾಪರಾಗಿ ಸಾಲ್ವ್ ಮಾಡಿ. ಯಾವುದೇ ಕಾರಣಕ್ಕೂ ಈ 4 ಚಾಪ್ಟರ್ ಮೇಲೆ ಕ್ವಶನ್ಸ್ ಮಾರ್ಕ್ಸ್ ನಿಮಗೆ ಕಟ್ ಆಗಬಾರ್ದು. ಈ ಥರ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸರ್ ಮಾರ್ಕ್ಸ್ ಕಡಿಮೆ ಬಂದರೆ ಏನು ಮಾಡೋದು? ಇದು ಮಾರ್ಕ್ಸಲ್ಲಿ ಕಡಿಮೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್ಸ್. ಇದು ನಿಮ್ಮ ಪೂರ್ವ ಸಿದ್ಧತೆ ಸಲುವಾಗಿರುವಂಥದ್ದು. ಓಕೆ, ನಿಮ್ಮ ಸಿದ್ಧತೆ ಈ 4 ಚಾಪ್ಟರ್ ಮಾಡಿದಿರಲ್ಲ, ಈ 4 ಚಾಪ್ಟರ್ದು ಪ್ರಿಪ್ರೇಷನ್ ಯಾವ ಥರ ಇದೆ, ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಲ್ಲ ಅನ್ನೋದು ಚೆಕ್ ಮಾಡೋ ಸಲುವಾಗಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಯಾವುದೇ ಕಾರಣಕ್ಕೂ ಭಯ ಬಿದ್ದು ಅನ್ನೆಸೆಸರಿ ಎಲ್ಲ 13 ಚಾಪ್ಟರ್ ಪ್ರಿಪೇರ್ ಮಾಡಿ ಎಲ್ಲನೂ ಅರ್ಧ ಮಾಡ್ತೀರಾ. ಓಕೆ, ಸೊ ನಾನು 7 ಚಾಪ್ಟರ್ 8 ಚಾಪ್ಟರ್ ಮಾಡಬೇಕು, ನನ್ನ 10 ಚಾಪ್ಟರ್ ಮಾಡಿಬಿಟ್ಟು ಟಾರ್ಗೆಟ್ ಇಟ್ಟು ಮಾಡೋಕ್ಕೆ ಹೋಗ್ತೀರಾ. ಆಗ ಯಾವುದೇ ಚಾಪ್ಟರ್ ಪರ್ಫೆಕ್ಟ್ ಇರಲ್ಲ, ಎಲ್ಲನೂ ಅರ್ಧ ಬರೀತೀರಾ. ಇದು ಮ್ಯಾಥಮೆಟಿಕ್ಸ್ ಹೀಗಿದೆ ಅಂದರೆ ಕಂಪ್ಲೀಟ್ ಮಾಡೋದು ಭಾಳ ಬೇಗನೆ ಕಂಪ್ಲೀಟ್ ಮಾಡ್ಕೊಬಂದ್ಬಿಡ್ಬೋದು. ಬಟ್ ಪರ್ಫೆಕ್ಟ್ನೆಸ್ ಬರೋದು ಯಾವಾಗಂದರೆ ಎಲ್ಲನೂ ಅರ್ಥ ಆಗಿದ್ದರೆ ಮಾತ್ರ ಪರ್ಫೆಕ್ಟ್ನೆಸ್ ಬರುತ್ತೆ. ಆಗ ಪ್ರತಿಯೊಂದು ನೆನಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮಲ್ಲಿ. ಸುಮ್ಮನೆ ಕಂಪ್ಲೀಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ, ಬಟ್ ಅದು ಎಕ್ಸಾಮಲ್ಲಿ ಪ್ರಾಪರಾಗಿ ಆನ್ಸರ್ಸ್ ಬರೀಲಿಕ್ಕೆ ಆಗಲ್ಲ. ಅರ್ಧ ಆನ್ಸರ್ಸ್ ಬರೀತೀರಾ. ಬಂದ ಮೇಲೆ ಹೇಳ್ತಾರೆ ನಾನು ಇದು ಟಚ್ ಮಾಡಿದ್ದೀನಿ, 80 ಮಾರ್ಕ್ಸ್ ಬರೆದಿದ್ದೀನಿ, 70 ಮಾರ್ಕ್ಸ್ ಬರೆದಿದ್ದೀನಿ, ಬಂದಿರೋ ಮಾರ್ಕ್ಸು 40, 30, 50 ಈ ಥರ ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ಅನ್ನೆಸೆಸರಿ ಎಕ್ಸ್ಟ್ರಾ ಚಾಪ್ಟರ್ಸ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಕ್ಸಾಮ್ ನೋಡ್ಕೊಳ್ಳಿ, ಎಷ್ಟು ದಿನ ಇದೆ, 17ಗೆ ಇದೆನಾ, ಸೊ ಇನ್ನೂ ನಿಮಗೆ ನಿಯರ್ಲಿ 15 ಡೇಸ್ ಟಾರ್ಗೆಟ್ ಇದೆ. 15 ಡೇಸಲ್ಲಿ ನಾನು ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು 100%, ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಎನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನಿವಾಗ ಹೇಳೋದಿಷ್ಟೇ ಸ್ಟೂಡೆಂಟ್ಸ್, ಇವಾಗ ನೀವು ಫಸ್ಟು ಪ್ಲ್ಯಾನಿಂಗ್ ಯಾವ ಥರ ಮಾಡ್ತೀರಾ. ಎನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮನ್ನೇ ಅಂದ್ಕೊಳ್ಳೋಣ. ಸೊ ಮ್ಯಾಥ್ಸ್ ಎಕ್ಸಾಮು ನಿಮ್ಮದು ಫಾರ್ ಎಕ್ಸಾಂಪಲ್ ಜನವರಿ 20ಗಿದೆ ಅಂತ ಅಂದ್ಕೊಳ್ಳಿ. ಸೊ ಜನವರಿ 20ಗಿದೆ ಅಥವಾ 17ಗಿದೆ, ಇಲ್ಲ ಅದಕ್ಕಿಂತ ಮುಂಚೆ ಇದೆ. ಸೊ ನಾನು ಇನ್ನೂವರೆಗೂ ಏನೂ ಸ್ಟಡಿ ಮಾಡಿಲ್ಲ, ಇಲ್ಲ ಆಲ್ರೆಡಿ ನಂದು 2-3 ಚಾಪ್ಟರ್ ಮಾಡಿದ್ದಾಗಿದೆ. ಸೊ ಇಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಿಪ್ರೇಷನ್ ಮಾಡಿ. ಓಕೆ, ಕೆಲವೊಂದಿಷ್ಟು ಸಿಂಪಲ್ ಚಾಪ್ಟರ್ಸ್ಗಳಿದೆ, ಅದನ್ನು ಮೇನ್ ಬೇಸಿಕ್ ಚಾಪ್ಟರ್ಸ್ಗಳು ಯಾವ್ದಾವುದು LPP ಚಾಪ್ಟರ್ ಬೇಸಿಕ್ ಇದೆ. ಸೊ ಇದನ್ನ ಮೊದಲಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಇದು ಮಾಡ್ಬೋದು, ಬಹಳ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು 2 ಚಾಪ್ಟರ್ಸ್ಗಳನ್ನು. ಓಕೆ, ಇದು ಯಾಕಂದರೆ ಇದು 6 ಮಾರ್ಕ್ಸ್ಗೆ ನಿಮಗೆ ಬೇಕಾಗುತ್ತೆ, ಇದರಲ್ಲಿ ಒಂದು 5 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ, ವಿತಿನ್ 1 ಅವರಲ್ಲಿ 2 ಚಾಪ್ಟರ್ಸ್ಗಳು ಮುಗಿಸ್ಬೋದು. ಅದಾದಮೇಲೆ ವೆಕ್ಟರ್ ಚಾಪ್ಟರ್ ಮಾಡ್ಕೊಳ್ಳಿ, 3D ಚಾಪ್ಟರ್ ಮಾಡ್ಕೊಳ್ಳಿ. ಇದೂ ಭಾಳ ಸಣ್ಣ ಚಾಪ್ಟರ್ಸ್ಗಳಿದ್ದಾವೆ. ಇವು 3 ಮಾರ್ಕ್ಸ್ 2 ಮಾರ್ಕ್ಸ್ ಸಲುವಾಗಿ ಭಾಳ ಹೆಲ್ಪ್ ಮಾಡುವಂಥ ಚಾಪ್ಟರ್ಸ್ಗಳಾಗಿದ್ದಾವೆ. ಓಕೆ, ಅದಾದಮೇಲೆ ರಿಲೇಷನು, ಮ್ಯಾಟ್ರಿಕ್ಸು, ಡಿಟರ್ಮಿನೇಟಿವ್ ಅಂತೂ ಮೊದಲಿಂದನೇ ಮಾಡ್ತಾನೆ ಬಂದಿರ್ತೀರ, ಅದನ್ನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ಈ 3-4 ಚಾಪ್ಟರ್ಸ್ಗಳನ್ನು ಪ್ಲಸ್ ರಿಲೇಷನ್ ಫಂಕ್ಷನ್ನು, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದನ್ನು ಮಾಡಲೇಬೇಕು. ಓಕೆ, ಇದು 4 ಚಾಪ್ಟರ್ಸು. ಸೊ ಮೇ ಬಿ ನಿಮ್ಮ ಎಕ್ಸಾಮ್ ಒಂದು 10 to 15 ಡೇಸ್ ಇದ್ದರೆ ಈ 8 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ 100% ಮಾಡಿ. ಓಕೆ, ಸೊ 100% ಮಾಡಬೇಕು. ಯಾವುದೇ ಕಾರಣಕ್ಕೂ ಈ 8 ಚಾಪ್ಟರ್ಸ್ ಮೇಲೆ ನನ್ನ ಯಾವುದೇ ಒಂದು ಕ್ವಶನ್ ಮಿಸ್ ಆಗಲ್ಲ, ಆ ಥರ ಪ್ರಿಪ್ರೇಷನ್ ಮಾಡಿ. ಓಕೆ, ಪ್ರಿಪೇರ್ ಮಾಡಿ, ಅದರಲ್ಲಿ ಬಂದಿರೋಂಥ ಕ್ವಶನ್ಸ್ನ ಅಬ್ಸರ್ವ್ ಮಾಡಿ, ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಹಾಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ. ಸೊ ಎಲ್ಲ 13 ಚಾಪ್ಟರ್ ಮಾಡಲಿಕ್ಕಾಗಲ್ಲ ಸರ್, ಎಲ್ಲ ಮಾಡ್ತೀನಿ ಅಂತ ಆ ಥರ ಹೋಗ್ಬಿಡಿ. 1 ಚಾಪ್ಟರ್, 1, 2, 3 ಚಾಪ್ಟರ್, 4 ಚಾಪ್ಟರ್ ಕಡಿಮೆ ಆದರೂ ಪರವಾಗಿಲ್ಲ. ಕಡಿಮೆ ಚಾಪ್ಟರ್ ಮಾಡಿದರೂ ಕೂಡ 100% ಇರಬೇಕು. ಪ್ರತಿಯೊಂದು ಕಾನ್ಸೆಪ್ಟನ್ನ ಪ್ರಿಪೇರ್ ಮಾಡಬೇಕು. ಪ್ರತಿಯೊಂದು 2 ಮಾರ್ಕ್ಸ್ನ ಪ್ರಿಪೇರ್ ಮಾಡಿ, 3 ಮಾರ್ಕ್ಸ್ 5 ಮಾರ್ಕ್ಸ್ ಅದು ಯಾವುದೇ ಒಂದು ಸೆಕ್ಷನಲ್ಲಿ ಬರ್ಬೋದು. ಓಕೆ, ಸೊ ಮ್ಯಾಟ್ರಿಸಸ್ ನಾನು ಪ್ರಿಪೇರ್ ಮಾಡಿದರೆ ಇದರಲ್ಲಿ ಯಾವ್ದು ಬೇಕಾದ ಕ್ವಶನ್ ಅವರು ಕೇಳಿ, ನಾನು ಎನಿ ಕಂಡೀಷನ್ ಇದ್ರ ಮೇಲೆ ಎಷ್ಟಿದೆ, 9 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಇದೆ, ಎಷ್ಟಿದೆ ವೇಟೇಜ್, ಆ ವೇಟೇಜ್ ಪೂರ ಮಾರ್ಕ್ಸ್ ನನಗೆ ಬರಬೇಕು. ಆ ಥರ ಪ್ರಿಪ್ರೇಷನ್ ಮಾಡಿ. ಓಕೆ ಸರ್, ಮತ್ತು ಹೇಗೆ ಮಾಡೋದು, ಮಾರ್ಕ್ಸ್ ಭಾಳ ಕಡಿಮೆ ಆಗಿಬಿಡುತ್ತೆ ಸರ್. ನಾನು ಬರೀ 4 ಚಾಪ್ಟರ್ ಮಾಡಿದೆ, ನಾನು ಬರೀ 3 ಚಾಪ್ಟರ್ ಮಾಡಿದ್ದೀನಿ ಪ್ರಿಪ್ರೇಟರಿ ಸಲುವಾಗಿ, ಅದು ನಾನು ಫೇಲ್ ಆದರೆ ಏನು ಮಾಡೋದು. ಇದು ಫೇಲ್ ಆದರೆ ಏನೂ ಫರಕ್ ಬೀಳೋದಿಲ್ಲ ಸ್ಟೂಡೆಂಟ್ಸ್, ಯಾವುದೇ ಡಿಫ್ರೆನ್ಸ್ ಆಗಲ್ಲ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಅದನ್ನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವು ಸ್ಟೂಡೆಂಟ್ ನಂಗೆ ಮೆಸೇಜ್ ಮಾಡಿದ್ದಾರೆ, ಸರ್ ಪ್ರಿಪ್ರೇಟರಿ ಎಕ್ಸಾಮ್ ಸಲುವಾಗಿ ಪಾಸಿಂಗ್ ಮ್ಯಾಕೇಜ್ ಕೊಡಿ. ಸೊ ಎಷ್ಟು ದಡ್ಡತನ ಅಂತ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಪ್ರಿಪ್ರೇಟರಿ ಎಕ್ಸಾಮ್ಗೆ ಪಾಸಿಂಗ್ ಮ್ಯಾಕೇಜ್ ಜರೂರತ್ ಇಲ್ಲ. ಓಕೆ, ಸೊ ಪ್ರಾಪರಾಗಿ ಇನ್ನೂ ಸಾಕಷ್ಟು ದಿನ ಇದೆ, ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಹಾಗೂ ಕೂಡ ನೀವು ಪ್ರಿಪ್ರೇಟರಿ ಎಕ್ಸಾಮ್, ಸೊ ನಾನು ಇನ್ನೂ ಓದಿಲ್ಲ, ಪಾಸಿಂಗ್ ಮಾರ್ಕ್ಸು ನಾನು ಟಾರ್ಗೆಟ್ ಮಾಡ್ತೀನಿ, 5 ಮಾರ್ಕ್ಸ್ ಕವರ್ ಮಾಡ್ತೀನಿ, ಇದೇನಿಲ್ಲ, ಎಲ್ಲನೂ 5 ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ. ನೋಡಿ, 5 ಮಾರ್ಕ್ಸ್ ಕ್ವಶನ್ ರಿಲೇಷನ್ ಫಂಕ್ಷನ್ ಮೇಲೆ ಬರುತ್ತೆ, ಮ್ಯಾಟ್ರಿಸಸ್ ಮೇಲೆ ಬರುತ್ತೆ, ಡಿಟರ್ಮಿನೆಂಟ್ ಮೇಲೆ ಬರುತ್ತೆ, ಡಿಫ್ರೆನ್ಸಿಯೇಷನ್ ಇಲ್ಲಿ 4 ಕ್ವಶನ್ ಆಗಿಬಿಡ್ತಲ್ವಾ 5 ಮಾರ್ಕ್ಸದು. ಓಕೆನಾ, ಅಗೇನ್ ನೋಡಿ, ಇಲ್ಲಿ 6 ಮಾರ್ಕ್ಸ್ ಕ್ವಶನ್ ಕವರ್ ಆಗುತ್ತೆ, ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಕವರ್ ಆಗ್ತಾ ಇದೆ. ವ್ಯಾಕ್ಟರ್ ಮೇಲೆ 3D ಮೇಲೆ ಮಾಡಿದ್ರೆ ಅಗೇನ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕವರ್ ಆಗ್ತಾ ಇದೆ. ಸೊ ನಾನು ಇವಾಗ ಹೇಳಿದ್ದೀನಿ, ಇದೇ 8 ಚಾಪ್ಟರ್ ಮಾಡಬೇಕಂತಿಲ್ಲ, ನಿಮಗೆ ಯಾವುದು ಈಸಿ ಆಗುತ್ತೆ ಆ ಚಾಪ್ಟರ್ ಮಾಡಿ. ಸೊ ಇವಾಗ ಆಲ್ರೆಡಿ ನೀವು ಇಂಟಿಗ್ರೇಷನ್ ಮಾಡಿದರೆ ಭಾರಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿದರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಎಷ್ಟೇ ಮಾಡಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ, ಜಾಸ್ತಿ ಚಾಪ್ಟರ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಕವರಪ್ ಆಗ್ತಾಯಿದ್ದು, ನೀವು ಆಲ್ರೆಡಿ 8 ಚಾಪ್ಟರ್ ಮಾಡಿದ್ರಿ, ಸೊ ಇನ್ನೂ ಟೈಮ್ ಇದೆ, ನಾವು ಉಳಿದಿದ್ದು ಚಾಪ್ಟರ್ ಮಾಡ್ತೀನಿ ಅಂದರೆ ಅದು ಓಕೆ, ನಿಮಗೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಬಟ್ ಇನ್ನೂ ಪ್ರಿಪ್ರೇಷನ್ ಮಾಡಿಲ್ಲ, 2 ಚಾಪ್ಟರ್ 3 ಚಾಪ್ಟರ್ ಅಷ್ಟೇ ಇದ್ದರೆ, ಸೊ ಚಾಪ್ಟರ್ನ ಸ್ವಲ್ಪ ಕಡಿಮೆ ಪ್ರಿಪೇರ್ ಮಾಡಿ, ಬಟ್ 100% ಎಲ್ಲನೂ ಮಾಡ್ಕೊಳ್ಳಿ. ಸರ್ ಇವಾಗ 80ಗೆ 80 ನಾನು ಟಾರ್ಗೆಟ್ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ.
ಸರ್ ಅದ್ರ ಸಲುವಾಗಿ ನಾನು ಯಾವ ಥರ ಪ್ರಿಪೇರ್ ಮಾಡಬೇಕು ಈ ಒಂದು ಪ್ರಿಪರೇಟರಿ ಎಕ್ಸಾಮ್ಗೆ. ಸೊ ನೋಡಿ, ಯಾರೆಲ್ಲ 80 ಪ್ರಿಪೇರ್ ಮಾಡ್ತಾಯಿದ್ರೆ ನೀವು ಆಲ್ರೆಡಿ ಮಿನಿಮಮ್ ಏನಿಲ್ಲ ಅಂದರೂ 6 to 7 ಚಾಪ್ಟರ್ ಇವಾಗ ಪ್ರಿಪೇರ್ ಆಗಿರಲೇಬೇಕು. ಓಕೆ, ಇನ್ನು ಉಳಿದಿರೋ ಚಾಪ್ಟರ್ಸ್ ಕೂಡ ಕವರ್ ಮಾಡಿ. ಸೊ ನನಗೆ ಆಗಲ್ಲ, ಎಲ್ಲನೂ ಆಗಲ್ಲ ಅಂದರೆ ಯಾವ ಥರ ಒಂದು ಪ್ಲ್ಯಾನಿಂಗ್ ಮಾಡಬೇಕು ಅದನ್ನು ನಾನು ಇವಾಗ ಹೇಳ್ತಾ ಇದ್ದೇನೆ ನೋಡಿ. ಸೊ ಇದು ಒಂದು ಟೈಪ್ ಆಫ್ ಸ್ಟೂಡೆಂಟ್ಸ್ಗೆ ಇದು ಒಂದು ಹೆಲ್ಪ್ ಆಗುವಂಥದ್ದು. ಯಾರೆಲ್ಲ ಇನ್ನೂ ಓದಿಲ್ಲ ಅವರು ಅಟ್ಲೀಸ್ಟ್ 8 ಚಾಪ್ಟರ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿ ಎಕ್ಸಾಮ್ನ ಬರೀರಿ. ಅದು ಎಷ್ಟೇ ಮಾರ್ಕ್ಸಿಗೆ ಬರಲಿ. ಓಕೆ, ಸೊ 8 ಚಾಪ್ಟರ್ನ ನೀವು ಪ್ರಿಪೇರ್ ಮಾಡಿದ್ದೆ ಆದರೆ ಮಿನಿಮಮ್ 60 to 70 ಮಾರ್ಕ್ಸ್ ಬಂದೇ ಬರುತ್ತೆ. ಕೆಲವೊಂದು ಮಾರ್ಕ್ಸ್ ಎಲ್ಲಿ ಹೋಗುತ್ತಪ್ಪ ಅಂತಂದರೆ ಇಂದು MCQ ಅಲ್ಲಿ ಕಂಪಲ್ಸರಿ ಇಂಟಿಗ್ರೇಷನ್ ಮಾಡಲೇಬೇಕು. ಅಲ್ಲಿ MCQ ಬರುತ್ತೆ ಸ್ಟೂಡೆಂಟ್ಸ್. ಅಗೇನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ MCQ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಬರುತ್ತೆ. ಸೊ ಈ ಒಂದಿಷ್ಟು ಕ್ವಶನ್ಸ್ಗಳು ಹೋಗುವಂಥದ್ದು. ಉಳಿದಿದ್ದು 3 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಆಯಿತಾ? ಸೊ 6 ಮಾರ್ಕ್ಸ್ 6 ಕ್ವಶನ್ ಬರೆಯೋದಿರುತ್ತೆ 2 ಮಾರ್ಕ್ಸಲ್ಲಿ, ಆರಾಮಾಗಿ ಕವರ್ ಆಗುತ್ತೆ. ವ್ಯಾಕ್ಟರ್ದೊಂದು 3Dದೊಂದು ಕ್ವಶನ್ನು, ಮ್ಯಾಟ್ರಸಸ್ ಒಂದು ಕ್ವಶನ್ನು, ಡಿಫ್ರೆನ್ಷಿಯೇಷನ್ ಕ್ವಶನ್ನು. ಸೊ ಎಲ್ಲ ಸೆಕ್ಷನಲ್ಲಿ 4 to 5 ಕ್ವಶನ್ಸ್ ಆರಾಮಾಗಿ ಟಚ್ ಮಾಡ್ಬೋದು. ಇವನ್ 3 ಮಾರ್ಕ್ಸ್ ಆಮೇಲೆ 4 ಮಾರ್ಕ್ಸ್. ನಾನು ಇವಾಗ ಹೇಳಿದ್ನಲ್ಲಿ ಈ 8 ಚಾಪ್ಟರ್ಸ್ಗಳು ಯಾವೆಲ್ಲ 8 ಚಾಪ್ಟರ್ಸ್ಗಳು ಒಂದ್ಸತಿ ಅಬ್ಸರ್ವ್ ಮಾಡಿ. ರಿಲೇಷನ್ ಆ್ಯಂಡ್ ಫಂಕ್ಷನ್ನು, ಮ್ಯಾಟ್ರಸಸ್ಸು, ಡಿಟರ್ಮಿನೆಂಟು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ಅದಾದಮೇಲೆ LPP, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಲು, ಅದಾದಮೇಲೆ ವ್ಯಾಕ್ಟರು 3D. ಸೊ ನನಗೆ ಇಷ್ಟು ಆಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟಾದರೂ ಮಾಡಿ, ಬಟ್ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಈ 4 ಚಾಪ್ಟರ್ ಅಟ್ಲೀಸ್ಟ್ ಇಷ್ಟಾದರೂ ಮಾಡಲಿ. ಓಕೆ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಜಾಸ್ತಿ ಇಂಪ್ರೆಷನ್ ಮಾಡ್ಕೋಬೇಕು, ಜಾಸ್ತಿ ಪ್ರಿಪೇರ್ ಮಾಡಬೇಕಂದ್ರೆ ಇವೆರಡೂ 100% ಪ್ರಿಪೇರ್ ಮಾಡಿ. ಈಸಿ ಇದೆ, ಅವ ಕವರ್ ಆಗಬಹುದು. ಓಕೆ, ಇಷ್ಟೇ ಮಾಡಿದ್ದೆ ಆದರೆ ಇಲ್ಲಿ 2 ಮಾರ್ಕ್ಸು ಕವರ್ ಆಗುತ್ತೆ, 5 ಮಾರ್ಕ್ಸ್ ಅಂದ್ರೆ ಆರಾಮಾಗಿ ಕವರ್ ಆಗ್ತಾ ಇದೆ, 6 ಮಾರ್ಕ್ಸ್ ಕವರ್ ಆಗ್ತಾ ಇದೆ, 4 ಮಾರ್ಕ್ಸ್ ಕವರ್ ಆಗ್ತಾ ಇದೆ. ಇವನ್ 2 ಮಾರ್ಕ್ಸದ ಕ್ವಶನ್ ನೋಡಿ, 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಗೇನ್ ಕಂಟಿನ್ಯೂಟಿ ಮೇಲೆ ಬರುತ್ತೆ, ಡಿಟರ್ಮೆಂಟ್ ಮೇಲೆ ಬರುತ್ತೆ, ಇಲ್ಲಿ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಮೇಲೆ ಇವಾಗ ಕೇಳ್ತಾ ಇದ್ದಾರೆ, ಇದ್ರ ಮೇಲೂ ಬರ್ತಾ ಇದೆ. ಓಕೆ, ಸೊ ಅದೇನ ಹೇಳಿದ್ನಲ್ಲ, ಇಲ್ಲಿ ಬಂದರೆ ಇಲ್ಲಿ ಬರೋಲ್ಲ, ಒಂದೊಂದು ಅಲ್ಟರ್ನೇಟ್ ಆಗಿರುತ್ತೆ. ಈ 3ರಲ್ಲಿನೂ 2 ಕ್ವಶನ್ಸ್ ಬರೋದು ಕನ್ಫರ್ಮ್ ಆಗಿರುತ್ತೆ. 2, ಇಲ್ಲೊಂದು 3, ಇಲ್ಲಿ 4, 5 ಆಯ್ತಲ್ವಾ? 5 ಕ್ವಶನು, ಒಂದೊಂದು ಸತಿ 6 ಕ್ವಶನು ಬರಬಹುದು. ಓಕೆ, ಸೊ ಈ ಥರ ಒಂದು ಟಾರ್ಗೆಟ್. ಇವನ್ 3 ಮಾರ್ಕ್ಸಲ್ಲಿ ಕೂಡ ಇದೇ ಸ್ಟ್ರಾಟಜಿ ಫಾಲೋ ಆಗುತ್ತೆ. ಇವನ್ MCQ ಅಲ್ಲಿ ಕೂಡ ಇಲ್ಲಿನೂ ಎಲ್ಲಿಷ್ಟಿದೆ ನೋಡಿ, ಇಲ್ಲಿ 4, 5, 6, 7, 8 ಕ್ವಶನ್ಸ್ಗಳು ಇಲ್ಲಿನೂ ಕವರ್ ಆಗುತ್ತೆ. ಒಂದೊಂದು ಚಾಪ್ಟರ್ ಮೇಲೆ 2 ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ ಇಷ್ಟೇ ಚಾಪ್ಟರ್ಸ್ ಮಾಡಿದರೆ ಸಾಕಂತನಲ್ಲ, ಇಷ್ಟು ಮಾಡಿದರೆ ಇನ್ನೂ ಟೈಮ್ ಉಳಿತೇನಾ? ಅಗೇನ್ ಇನ್ನೊಂದು ಚಾಪ್ಟರ್ನ ಆ್ಯಡ್ ಅಪ್ ಮಾಡ್ಕೊಳ್ಳಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡ್ಕೊಳ್ಳಿ. ಅಗೇನ್ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ನ ಆ್ಯಡ್ ಅಪ್ ಮಾಡ್ಕೊಳ್ಳಿ, ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಅನ್ನೆಸೆಸರಿ ಎಲ್ಲನೂ ಬರ್ಡನ್ ಮಾಡಿಕೊಂಡು ಲಾಸ್ಟಲ್ಲಿ 1 ದಿವಸದಲ್ಲಿ ಇದ್ದಲ್ಲ, 2 ದಿವಸ 2 ದಿವಸ ಇದ್ದಾಗ ಎಲ್ಲ ಚಾಪ್ಟರ್ಸ್ನು ಒಂದೇ ಸತಿ ಓದ್ಬಿಟ್ಟು ಪರ್ಫೆಕ್ಟ್ ಮಾಡಿ ಎಕ್ಸಾಮ್ ಬರಲಿಕ್ಕೆ ಹೋಗಬೇಡಿ. ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಹೋಗಿ ಎಕ್ಸಾಮ್ಗೆ. ಓಕೆ, ಸೊ ಇನ್ನು 80ಗೆ 80 ಮಾಡಬೇಕು ಸರ್, ಹಾಗಾದರೂ ಮಾಡಿ. ನಾನು ಆಲ್ರೆಡಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂದರೆ ಅವ್ರಿಗೆ, ಆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇದ್ದೀನಿ 80ಗೆ 80 ಔಟ್ ಆಫ್ 80ಗೆ 80 ಮಾಡಬೇಕು ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಇವಾಗ ಮಿನಿಮಮ್ ಆಲ್ರೆಡಿ ನೀವು ಎಷ್ಟು ಚಾಪ್ಟರ್ಸ್ ಮಾಡಿದ್ರೆ ನೋಡಿ, ಅಷ್ಟು ಚಾಪ್ಟರ್ದು ಒಂದು ಸತಿ ಶಾರ್ಟ್ ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡ್ತಾ ಇರಿ. ಓಕೆ, ಸೊ ಎವ್ರಿ ವೀಕ್ ಒಂದು ಸತಿ ರಿವೈಸ್ ಮಾಡಬೇಕು. ಇವಾಗ ನೋಡಿ 7 ಚಾಪ್ಟರ್ ಆಗಿದೆ ಸರ್, ನಂದು 6 ಚಾಪ್ಟರ್ ಆಗಿದೆ, ಅಥವಾ 5 ಚಾಪ್ಟರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಮಿನಿಮಮ್ ಇಷ್ಟಾದರೂ ಆಗಿರಲೇಬೇಕು ಯಾರೆಲ್ಲ ಔಟ್ ಆಫ್ ಔಟ್ ಮಾಡೋರು. ಈ ಎಷ್ಟು ಚಾಪ್ಟರ್ಸ್ ಆಗಿದೆಯಲ್ಲ ಎಲ್ಲನೂ ಪ್ರತಿಯೊಂದು ಸಂಡೇನೇ ಒಂದು ಎಷ್ಟು ಎಕ್ಸಾಮ್ಸ್ ಇರುತ್ತೆ ನೋಡಿ, ಎವ್ರಿ 4 ಡೇಸ್ ಅಥವಾ 5 ಡೇಸ್ಗೆ ಒಂದು ಸತಿ ರಿವೈಸ್ ಮಾಡಬೇಕು. ಸೊ ರಿವೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ, ಒಂದು ಟೆಸ್ಟ್ ಬರೀರಿ. ಒಂದು ಯಾವುದಾದ್ರೂ ಪ್ರಿಪರೇಟಿ ಎಲ್ಲಾದರೂ ಒಂದು ಕ್ವಶನ್ ಪೇಪರ್ ಅಥವಾ ಮಾಡಲ್ ಕ್ವಶನ್ ಪೇಪರ್ನ ತಗೊಳ್ಳಿ. 3 ಮಾಡಲ್ ಕ್ವಶನ್ ಪೇಪರ್ ಇದೆ, ಆ 3 ಮಾಡಲ್ ಕ್ವಶನ್ ಪೇಪರ್ಲಿ ಈ 7 ಚಾಪ್ಟರ್ಸದ್ದು ಬರುವಂಥ ಕ್ವಶನ್ಸ್ನ ಬರೀಬೇಕು. ಟೆಸ್ಟ್ ಬರೆದಾಗಿ ಗೊತ್ತಾಗೋದು ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಪರ್ಫೆಕ್ಟಾಗಿ ನಡೀತಾ ಇದ್ದಾನೆಲ್ಲ, ನಾನು ಎಕ್ಸಾಮಲ್ಲಿ ಬರೀಬೋದಾ. ಸುಮ್ಮನೆ ಕಂಪ್ಲೀಟ್ ಆಗಿರುತ್ತೆ ಸ್ಟೂಡೆಂಟ್ಸ್ ಕೆಲವೊಂದು ಸತಿ ಚಾಪ್ಟರ್ಸ್ ನಾವು ಏನು ಅಂದ್ಕೊಂಡು, ಇದು ನನಗೆ ತಿಳಿಯಿತು, ಓಕೆ ಇಷ್ಟಿಷ್ಟೇ ಇದೆ, ಮ್ಯಾಟ್ರಿಕ್ಸ್ ಇದೇ ಥರನೇ ಮಾಡಬೇಕು, ರಿಲೇಷನ್ ರಿಫ್ಲೆಕ್ಸ್ ಅಂದ್ರೇನು, ರಿಸಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೆ ಈ ಥರ ನೋಡ್ಕೊಂಡು ಹೋಗಿರ್ತೀವಿ ನಾವು ಪ್ರಿಪ್ರೇಷನ್ನ. ಓಕೆ, ಯಾವಾಗ ನಾವು ಯಾವುದೋ ಒಂದು ಕ್ವಶನ್ ಡೈರೆಕ್ಟಾಗಿ ಬಂದ ತಕ್ಷಣ ಅದನ್ನು ಫೈಟ್ ಮಾಡಿ ಸಾಲ್ವ್ ಮಾಡೋದಿರುತ್ತಲ್ಲ, ಅವಾಗ ಸಾಲ್ವ್ ಮಾಡೋಕ್ಕೆ ಕೆಪಾಸಿಟಿ ಬಂದರೆ ಮಾತ್ರ ನಾವು ಪರ್ಫೆಕ್ಟ್ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಸಡನ್ಲಿ ಕ್ವಶನ್ ನೋಡಿದ ತಕ್ಷಣ ನಮಗೆ ಅದು ಅರ್ಥ ಆಗಲಿಲ್ಲ, ಸಾಲ್ವ್ ಆಗಲಿಲ್ಲ, ಸ್ಟ್ರಕ್ ಆಗ್ತಾ ಇದೆ, ರಾಂಗ್ ಆಗ್ತಾ ಇದೆ ಅಂದರೆ ನಮ್ಮ ಪ್ರಿಪ್ರೇಷನ್ ಪರ್ಫೆಕ್ಟ್ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಪಾಯಿಂಟ್ನ ನೆನಪು ಇಟ್ಕೊಳ್ಳಿ. ಇದೊಂದು ಟೆಸ್ಟ್ ಬರೀರಿ. ಅದಾದಮೇಲೆ ಉಳಿದಿರೋ ಚಾಪ್ಟರ್ಸ್ಗಳನ್ನು ಟಾರ್ಗೆಟ್ ಮಾಡಿ 3+3 ಆ ಥರ ಟಾರ್ಗೆಟ್ ಮಾಡಿ ಉಳಿದಿರೋದನ್ನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡಿ. ಸರ್ ನನಗೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲನೂ ಕವರ್ ಮಾಡಲಿಕ್ಕೆ, ಆದರೂ ನಾನು 80ಗೆ 80 ಟಚ್ ಮಾಡಬೇಕು, 80ಗೆ 80 ಬರೀಬೇಕು, ಏನು ಮಾಡಬೇಕು? ಸರ್ ನೋಡಿ ಸ್ಟೂಡೆಂಟ್ಸ್, 80ಗೆ 80 ಟಚ್ ಮಾಡಬೇಕಾಗಿದ್ದವರು ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ 15+5 ಇದು ಟೋಟಲಿ ನಿಮಗೆ ಬರುವಂಥದ್ದು 1 ಮಾರ್ಕ್ಸ್. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಓಕೆ, ಸೊ ಮೊದಲಿಗೆ ಇಲ್ಲಿ ನಾವು 2 ಮಾರ್ಕ್ಸ್ಗೆ ನೀವು ಎಷ್ಟು ಬರೀಬೇಕಾಗಿರುವಂಥದ್ದು, 2 ಮಾರ್ಕ್ಸ್ಗೆ ಟೋಟಲ್ 9 ಕ್ವಶನ್ಸ್ ಕೊಡ್ತಾರೆ, 9ಅಲ್ಲಿ 6 ಬರೀಬೇಕು. ಕರೆಕ್ಟಾ?
9 ಕ್ವಶನಲ್ಲಿ 6 ಬರೀಬೇಕು. ಅಗೇನ್ ಇವನ್ 3 ಮಾರ್ಕ್ಸದು ಇದೇ ಸ್ಟ್ರಾಟಜಿ ಇದೆ. 9 ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ 6 ಕ್ವಶನ್ಸ್ನ ಬರೀಬೇಕು. ಇನ್ನು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಮತ್ತು 4 ಮಾರ್ಕ್ಸ್. ಸೊ ಇದಂತೂ ನಿಮಗೆ ಈಸಿ ಟಾಸ್ಕ್ ಆಗೇ ಇರುತ್ತೆ. ಆಲ್ರೆಡಿ 5 ಚಾಪ್ಟರ್ ಮಾಡಿದರೆ ಇವೆಲ್ಲನೂ ಆರಾಮಾಗಿ ಟಚ್ ಆಗೇ ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಅಥವಾ LPP ಬರುವಂಥದ್ದಾಗಿದೆ. ಅಗೇನ್ ಇದು ಡಿಟರ್ಮಿನೆಂಟು ಅಥವಾ ಕಂಟಿನ್ಯೂಟಿ ಮೇಲೆ ಬರುವಂಥದ್ದು, ಅಥವಾ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಅದನ್ನು ಕೇಳ್ತಾ ಇದ್ದಾರೆ, ಲಾಗ್ ಅಥವಾ ಪ್ಯಾರಾಮೀಟರ್ ಮೇಲೆ. ಅಗೇನ್ 5 ಮಾರ್ಕ್ಸದ್ದು 4 ಕ್ವಶನ್ಸ್ಗೆ ಬರೀಬೇಕು. ಇಲ್ಲಿ 7 ಕೊಡ್ತಾರೆ. ಇದು ನಿಮಗೆ ಜಾಸ್ತಿ ಡಿಫಿಕಲ್ಟಿ ಆಗಲ್ಲ. ಯಾರು ಜಾಸ್ತಿ ಚಾಪ್ಟರ್ ಆಲ್ರೆಡಿ ಪ್ರಿಪೇರ್ ಮಾಡಿದೆ ನೋಡಿ, ಇದಕ್ಕೆ ನೀವು ಜಾಸ್ತಿ ವರಿ ಮಾಡೋ ಹಾಗಿಲ್ಲ. ಯಾಕಂದರೆ ಆರಾಮಾಗಿ ಪ್ರತಿಯೊಂದೂ ಟಚ್ ಆಗಿರುತ್ತೆ. LPP ನೀವು ಕಂಪಲ್ಸರಿ ಮಾಡಿರಲೇಬೇಕು. ಸೊ ಅಲ್ಲಿ 6 ಮಾರ್ಕ್ಸ್ ಕವರ್ ಆಗುತ್ತೆ. ಇಲ್ಲ ಇಂಟಿಗ್ರೇಷನ್ ಪ್ರಾಪರ್ಟಿ ಮಾಡಿದರೆ ಅದನ್ನು ಬೆಸ್ಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಇನ್ನು ಡಿಟರ್ಮಿನೆಂಟ್ ಕಂಪ್ಲೀಟಾಗಿ ಮಾಡಿರಲೇಬೇಕು ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸ್. ಅದಕ್ಕೆ ನೋಡಿ ನಾನು ನಿಮಗೆ ಹೇಳಿದ್ದೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಆ್ಯಂಡ್ ಡಿಟರ್ಮಿನೆಂಟ್ ಇವೆರಡು ಕಂಪಲ್ಸರಿ ಮಾಡಲೇಬೇಕಾಗಿರುವಂಥ ಚಾಪ್ಟರ್ಸ್ಗಳು. ಯಾಕಂದರೆ 4 ಮಾರ್ಕ್ಸ್ ಅದು ಬಿಟ್ಟರೆ ಬರೋಕ್ಕೆ ಆಪ್ಷನೇ ಇಲ್ಲ ನಿಮಗೆ. ಸೊ ಡಿಟರ್ಮಿನೆಂಟ್ ನೀವು ಕಂಪ್ಲೀಟಾಗಿ ಮಾಡಬೇಕು. ಅಗೇನ್ ಕಂಟಿನ್ಯೂಟಿನೂ ಕಂಪ್ಲೀಟಾಗಿ ಮಾಡಿ. ಸೊ ಅದನ್ನು ಅಲ್ಲಿ ಒಂದು 4 ಮಾರ್ಕ್ಸಿದ್ದು ಆರಾಮಾಗಿ ಕವರ್ ಅಪ್ ಆಗುತ್ತೆ. ಇನ್ನು LPP 6 ಮಾರ್ಕ್ಸಿಂದ ಕವರ್ ಆಗುತ್ತೆ. ಇನ್ನು 5 ಮಾರ್ಕ್ಸಿದ್ದು ರಿಲೇಷನ್ ಫಂಕ್ಷನ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ ಆ್ಯಂಡ್ ಕಂಟಿನ್ಯೂಟಿ, ಎಕ್ಸ್ಟ್ರಾ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಒಂದು ಎಕ್ಸ್ಟ್ರಾ ಕ್ವಶನ್ ಬರಲಿಕ್ಕೂ ಸೇಫ್ ಆಯಿತು. ಇಲ್ಲ ನೀವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿದರೆ ಅದು ಇನ್ನೂ ಪ್ಲಸ್ ಪಾಯಿಂಟೇ ಆಗಿರುತ್ತೆ. ಸೊ ಇದು ನಿಮಗೆ ಜಾಸ್ತಿ ಬರ್ಡನ್ ಆಗಲ್ಲ. ಪ್ರತಿಯೊಬ್ಬರು ಆರಾಮಾಗಿ ಇದನ್ನು ಸ್ಕೋರ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಎಕ್ಸ್ಟ್ರಾನು ಬರೀಬೋದು. ಬಟ್ ಇಲ್ಲಿದೆ ನೋಡಿ, ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು. ಇಲ್ಲಿ ಭಾಳಷ್ಟು ಚೇಂಜಸ್ಗಳಾಗುವಂಥ ಚಾನ್ಸಸ್ಗಳಿದ್ದಾವೆ. ಸೊ 2 ಮಾರ್ಕ್ಸಲ್ಲಿ ಯಾವುದೇ ಒಂದು ಕ್ವಶನ್ ಅವ್ರು ಕೇಳ್ಬೋದು. ಓಕೆ, ಸೊ ನೀವು 6 ಕ್ವಶನ್ಸ್ನ ಬರೀಬೇಕು. 6 ಪ್ಲಸ್ 1 or 2 ಎಕ್ಸ್ಟ್ರಾ ಕ್ವಶನ್ ಆ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಆ ಥರ ನಿಮಗೆ ಕವರ್ ಆಗೋ ಥರ ಚಾಪ್ಟರ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ ನೀವು ಅಬ್ಸರ್ವ್ ಮಾಡಿ, 13 ಚಾಪ್ಟರ್ಸಲ್ಲಿ ಯಾವೆಲ್ಲ 2 ಮಾರ್ಕ್ಸ್ಗೆ ಬರಬಹುದು. ಓಕೆ, ಕೆಲವೊಂದು ಸತಿ ರಿಲೇಷನ್ ಬಂದಿದೆ, ಮ್ಯಾಟ್ರಿಕ್ಸ್ ಬಂದಿದೆ, ಡಿಟರ್ಮಿನೆಂಟ್ ಮೇಲೆ ಬಂದಿದೆ, ಡಿಫ್ರೆನ್ಷಿಯೇಷನ್ ಬಂದಿದೆ, ವ್ಯಾಕ್ಟರ್ ಜಾಸ್ತಿ ಬಂದಿದೆ, 3D ಜಾಸ್ತಿ ಬಂದಿದೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೂಡ ಕೇಳ್ತಾ ಇದ್ದಾರೆ, ಇಂಟಿಗ್ರೇಷನ್ ಮೇಲೇನೂ ಬರ್ತಾ ಇದೆ. ಸೊ ನೀವು ಕ್ವಶನ್ ವೈಸ್ ಡಿಸ್ಕಷನ್ ಮಾಡಿ. ಎಲ್ಲ 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿಕೊಂಡು ಯಾವೆಲ್ಲ ಕ್ವಶನ್ಸ್ಗೆ ಜಾಸ್ತಿ ಬರ್ತಾ ಇದೆ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿದ್ದೀರಲ್ಲ, ಕವರ್ ಆಗಿದೆಯಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಎಲ್ಲ ಕ್ವಶನ್ಸು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂದು 6 to 7 6 ಸಾಲ್ವ್ ಮಾಡಬೇಕಾಗಿರೋದು ಫಸ್ಟ್ ಬರೀಬೇಕು, ಪ್ಲಸ್ 2 ಎಕ್ಸ್ಟ್ರಾ ಅದು ಕೂಡ ನೀವು ಬರೀಬೇಕು. ಅಟ್ಲೀಸ್ಟ್ 8 ಕ್ವಶನ್ ಆದರೂ ಬರೀಬೇಕು. 6 + 2 2 ಎಕ್ಸ್ಟ್ರಾ ಅಥವಾ 1 ಎಕ್ಸ್ಟ್ರಾ ಆದರೂ ಬರೀಬೇಕು. ಇಲ್ಲಿನೂ ಸೇಮ್ 1 ಅಥವಾ 2 ಎಕ್ಸ್ಟ್ರಾ ಬರೀಬೇಕು. ಇದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಇನ್ನು ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ. ಇನ್ನು ಇಲ್ಲಿ ಬಂದರೆ ನೀವು ಯಾವುದೇ ಒಂದು ಚಾಪ್ಟರ್ಸ್ನ ಸ್ಕಿಪ್ ಮಾಡೋರಿದ್ದೀರಾ, ನನಗೆ ಆಗ್ತಾ ಇಲ್ಲ ಸರ್ ಅನ್ನೋದಿದ್ರೆ, ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಗ್ತಾ ಇಲ್ಲ ಸರ್ ಇವಾಗ, ಸರ್ ನನಗೆ ಯಾವುದೋ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗ್ತಾ ಇಲ್ಲ. ಸೊ ನೋ ಪ್ರಾಬ್ಲಮ್, ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಂಟಿಗ್ರೇಷನ್ ಆಗಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆಮೇಲೆ ಆದರೂ ನೀವು ಮಾಡಲೇಬೇಕು. ಈ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಲ್ವಾಗ ಇದನ್ನು ಸ್ವಲ್ಪ ಪೆಂಡಿಂಗ್ನಲ್ಲಿಟ್ಟು ಉಳಿದಿರೋ ಚಾಪ್ಟರ್ಸನ್ನು, ಉಳಿದಿರುವಂಥ ಎಷ್ಟು ಚಾಪ್ಟರ್ಸ್ 11 ಚಾಪ್ಟರ್ಸ್ನ ಪರ್ಫೆಕ್ಟಾಗಿ 100% ಪ್ರಿಪೇರ್ ಮಾಡಿ ಇಡಿ. ಓಕೆ, ಸೊ 80ಗೆ 80 ಮಾಡಬೇಕಂದ್ರೆ ಈ 2 ಚಾಪ್ಟರ್ಸ್ನು ಬಿಡೋ ಹಾಗಿಲ್ಲ ಪೂರಾನೇ. ಈ 80 ಚಾಪ್ಟರ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿದೆ. ಕೆಲವೊಂದಿಷ್ಟು ಇವಾಗ ರಿಸಲ್ಟ್ಸ್ ಅಂದರೆ ಇಂಟಿಗ್ರೇಷನಲ್ಲಿ ಒಂದು ಫಾರ್ಮುಲಾ ಬರುತ್ತೆ 1 ಮಾರ್ಕ್ಸಲ್ಲಿ, e⁻x f(x) + f'(x). ಓಕೆ, ಸೊ dx ಇದ್ರದ್ದು ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ 1 ಮಾರ್ಕ್ಸ್, ಇದು MCQ. ಸೊ ಇದೇನಾಗಿರುತ್ತೆ, e⁻x × f(x) ಆಗಿರುತ್ತೆ. ಸೊ ಈ ಥರ ಒಂದಿಷ್ಟು ಕ್ವಶನ್ಸ್ಗೆ ಸಿಂಪಲ್ ಫಾರ್ಮುಲಾಸ್ಗಳು ಇರುತ್ತೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮತ್ತು ಇಂಟಿಗ್ರೇಷನ್. ಅದನ್ನು ಸ್ವಲ್ಪ ನೋಡ್ಕೋಬೇಕು. ನಾಳೆ ಎಕ್ಸಾಮ್ ಅಥವಾ 2 ದಿನ ಮುಂಚೆನೇ ಈ 2 ಚಾಪ್ಟರ್ ಮೇಲಿಂದ ನೋಡ್ಕೊಳ್ಳಿ. ಓಕೆ, ಎಲ್ಲನೂ ಸಾಲ್ವ್ ಮಾಡ್ಲಿಕ್ಕಂತೂ ಆಗಲ್ಲ ಎಕ್ಸಸೈಸು. ಅಟ್ಲೀಸ್ಟ್ ಇದಿಷ್ಟು ಸಿಂಪಲ್ ಕ್ವಶನ್ 7.1 ಇವನ್ ಇಂಟಿಗ್ರೇಷನಲ್ಲಿ MCQ ಡಿಫಿಕಲ್ಟ್ ಬರಲ್ಲ ಸ್ಟೂಡೆಂಟ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಇವನ್ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲೂ ಅಷ್ಟೊಂದು ಟಫ್ ಇರಲ್ಲ. ಜಸ್ಟ್ ಆರ್ಡರ್ ಡಿಗ್ರಿ ಇರುತ್ತೆ, ಸಮ್ ಆಫ್ ದ ಆರ್ಡರ್ ಡಿಗ್ರಿ ಈ ಥರ ಕ್ವಶನ್ಸ್ ಕೇಳ್ಬೋದು. ಅಥವಾ ಹೋಮೋಜಿನಿಯಸ್ ಫಂಕ್ಷನ್ ಇದ್ದರೆ ಅದರದ್ದು ಡಿಗ್ರಿ ಎಷ್ಟಾಗ್ಬೋದು. f(dy/dx = f(x, y) ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್, λ⁻0 ತೊಗೋಬೇಕು, ಅಥವಾ λ⁻n ಕೊಟ್ಟಿದ್ರೆ n ಆಗಿರುತ್ತೆ ಡಿಗ್ರಿ. ಈ ಥರ ಒಂದಿಷ್ಟು ಕ್ವಶನ್ಸ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ MCQ ಸಲುವಾಗಿ. ಉಳಿದಿದ್ದು ಎಲ್ಲಿನೂ ನಿಮಗೆ ಫರಕ್ ಆಗೋದೇ ಇಲ್ಲ. ಓಕೆ, ಸೊ ಇಂಟಿಗ್ರೇಷನ್ ಅಥವಾ ಡಿಫ್ರೆನ್ಷಿಯಲ್ ಇಕ್ವೇಷನ್ 2 ಚಾಪ್ಟರ್ಸ್ನ ಪ್ರಿಪೇರ್ ಆದಮೇಲೂ ಕೂಡ ನೀವು ಪ್ರಿಪೇರ್ ಮಾಡ್ಬೋದು. ಅಂದರೆ ಇದಿಷ್ಟೇ ಬಿಟ್ಟರೆ ಸರ್ ನಾನು 80 ಅಲ್ಲ 80ಗಿಂತ ಜಾಸ್ತಿ ಕೂಡ ರೀಚ್ ಮಾಡ್ಬೋದು. ನೀವು ಬೇಕಿದ್ರೆ ಮಾಡಲ್ ಕ್ವಶನ್ ಪೇಪರ್ನ ತೆಗೆದು ನೋಡಿ. ಎಕ್ಸೆಪ್ಟ್ ಇಂಟಿಗ್ರೇಷನ್ MCQ ಅಂದರೆ ಕಂಪ್ಲೀಟ್ಲಿ ಮಾಡಲೇಬೇಕು. ಅದು ಬಿಟ್ಟು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸಲ್ಲಿ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಿಟ್ಟು ನಾನು ಸಾಲ್ವ್ ಮಾಡ್ಬೋದಾ, ಎಷ್ಟು ಚಾಪ್ಟರ್ಸ್ ಮಾಡಿದರೆ ನನಗೆ 80 ಮೇಲೆ ನಾನು ಟಚ್ ಮಾಡ್ಬೋದು ಅನ್ನೋದನ್ನು ಅಬ್ಸರ್ವ್ ಮಾಡಿ ಡೆಫಿನೆಟ್ ಆಗಿ ಇದನ್ನು ಕೂಡ ರೀಚ್ ಮಾಡ್ಬೋದು. ಓಕೆ, ಸೊ ಯಾಕೆ ನೀವು ಅವೆರಡು ಚಾಪ್ಟರ್ನ ಬಿಡು ಅಂತ ಹೇಳ್ತಲ್ಲ, ಆಲ್ರೆಡಿ ಮಾಡಿದರೆ ಸೊ ಅದು ನಿಮಗೆ 100% ಪ್ಲಸ್ ಪಾಯಿಂಟೇ. ಸೊ ಇವಾಗ ನಿಮಗೆ ಟೈಮ್ ಇಲ್ಲಲ್ಲ, ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋಂಥ ಅಷ್ಟೇ. ಸೊ ಇಂಟಿಗ್ರೇಷನ್ನು ಪ್ಲಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈ 2 ಚಾಪ್ಟರ್ಸ್ಗಳನ್ನು ಸಾಧ್ಯ ಆದರೆ ಮಾಡಿ, ಇಲ್ಲ ಅಂದರೆ ಆಪ್ಷನಲ್ಲಿ ಇಟ್ಕೊಳ್ಳಿ. ಇದನ್ನು ಬಿಟ್ಟು ಪ್ರಿಪರೇಟರಿ ಎಕ್ಸಾಮ್ ಆದಮೇಲೆ ಖಂಡಿತ ನೀವು ಮಾಡಲೇಬೇಕು. ಸೊ ನಿಮಗೆ ಟೈಮ್ ಇಲ್ಲ ಅನ್ನೋ ಸಲುವಾಗಿ ನಾನು ಇವಾಗ ಒಂದು ಜಸ್ಟ್ ಒಂದು ಐಡಿಯಾ ಹೇಳ್ತಾ ಇರೋದು. ಓಕೆ,
ಸೊ ಅದರದ್ದು MCQ ಸಲುವಾಗಿ ನೀವು ಎಲ್ಲ ಇನ್ಫಾರ್ಮೇಷನ್ ಶಾರ್ಟ್ ನೋಟ್ಸ್ ಕೂಡ ಮಾಡಲೇಬೇಕು. ಸೊ ಎಲ್ಲ ಕ್ವಶನ್ಸ್ ಎಲ್ಲ ಎಕ್ಸಸೈಸ್ ಇವಾಗ ಕವರ್ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋದ್ರ ಸಲುವಾಗಿ ಈ ಒಂದು ನಾನು ಟ್ರಿಕ್ಸ್ ಹೇಳಿದ್ದೀನಿ. ಸೊ ಅದನ್ನು ಕೂಡ ಇಲ್ಲ ಸರ್ ನನಗೆ ಈ ಒಂದು ವ್ಯಾಕ್ಟರ್ ಚಾಪ್ಟರ್ ಬಿಡ್ತೀನಿ, 3D ಚಾಪ್ಟರ್ ಬಿಡ್ತೀನಿ, ಇಂಟಿಗ್ರೇಷನ್ನೇ ಮಾಡ್ತೀನಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಅಲ್ಲಿ ಏನಾಗುತ್ತೆ ನೋಡಿ ಹೇಳ್ತೀನಿ ಪ್ರಾಬ್ಲಮ್ಮು. ಇಂಟಿಗ್ರೇಷನ್ ಮಾಡ್ತಾ ಹೋದರೆ ಇಂಟಿಗ್ರೇಷನಲ್ಲಿ 3 ಮಾರ್ಕ್ಸ್ ಕ್ವಶನ್ನು 2-3 ಕಾನ್ಸೆಪ್ಟ್ ಇದೆ. ಟಿಗ್ನಾಮೆಂಟ್ರಿ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಮಾಡುವಂಥ ಕ್ವಶನ್ ಮೇಲೆ ಒಂದು ಬರ್ಬೋದು, ಇಲ್ಲಾಂದರೆ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೇನೂ ಕ್ವಶನ್ಸ್ ಕೇಳ್ಬೋದು 3 ಮಾರ್ಕ್ಸ್ ಇದು. ಅದಲ್ಲಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೇನೂ ಕ್ವಶನ್ಸ್ ಬರ್ಬೋದು 3 ಮಾರ್ಕ್ಸ್ ಇದು. ಓಕೆ, ಇದಿಷ್ಟು ಮಾಡಿದ್ಮೇಲೆ ಒಂದು ಕ್ವಶನ್ ಬರುತ್ತೆ ಅನ್ನೋದು ಕನ್ಫರ್ಮೇಷನ್ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಕ್ವಶನ್ಸ್ ಇದ್ದಾವೆ. ಸೊ ಮಾಡೋಕ್ಕೆ ಇನ್ನೂ ಟೈಮ್ ಬೇಕು. ಸೊ ಅಷ್ಟು ಟೈಮ್ ಇಲ್ಲ ಅಂತ ನಾನು ಇವಾಗ ನಿಮಗೆ ಇದೊಂದು ಆಪ್ಷನ್ ಕೊಟ್ಟಿದ್ದೆ. ಇವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೂಡ ಹಾಗೆ ಇದೆ. ಓಕೆ, ಸೊ ಈ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮ್ನ ಬರೀರಿ. ಸೊ 80 ಮಾಡಬೇಕಂತ ನಾನು ಹೇಳಿದ್ನಲ್ಲ, ಮೇನ್ ಇಂಪಾರ್ಟೆಂಟು ಪಾರ್ಟ್ B ಆ್ಯಂಡ್ C ಟಾರ್ಗೆಟ್ ಮಾಡಿ. ಯಾರೆಲ್ಲ 80 ಮಾಡಬೇಕನ್ನೋದಿದ್ರೆ ಅಟ್ಲೀಸ್ಟ್ 6+2 6+1 7 ಕ್ವಶನ್ ಆದರೂ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಗೇನ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಸ್ಟ್ರಾಟಜಿ ನಾನು ಹೇಳಿದ್ದೀನಿ. ಇವನ್ MCQ ಸಲುವಾಗಿ ನೋಡಿ, MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದಕ್ಕೆ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕಂದ್ರೆ ಪ್ರತಿಯೊಂದು ಚಾಪ್ಟರ್ದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ರಿಲೇಷನ್ ಫಂಕ್ಷನ್ದು ಎಲ್ಲ ಪೂರ ಚಾಪ್ಟರ್, ಈ ರಿಲೇಷನ್ ಅಂದ್ರೇನು, ಫಂಕ್ಷನ್ ಅಂದ್ರೇನು, ನಂಬರ್ ಆಫ್ ಫಂಕ್ಷನ್ ಯಾವ ಥರ ಮಾಡಬೇಕು, ಹಾಗೆ ನಂಬರ್ ಆಫ್ ರಿಲೇಷನ್ ಫೈಂಡ್ ಮಾಡುವಂಥ ಫಾರ್ಮುಲಾ ಯಾವುದು, ನಂಬರ್ ಆಫ್ ಒನ್ ಫಂಕ್ಷನ್ ಮಾಡುವಂಥ ಫಾರ್ಮುಲಾ ಯಾವುದು. ಓಕೆ, ಕೆಲವೊಂದು ಸತಿ ಏನು ಕೇಳಿದ್ರೆ ಈಕ್ವಲೆನ್ಸ್ ಕ್ಲಾಸಸ್ ಯಾವ ಥರ ಮಾಡಬೇಕು, ಈಕ್ವಲೆನ್ಸ್ ಕ್ಲಾಸಸ್ ಯಾವ ಥರ ಕೌಂಟ್ ಮಾಡ್ತಾರೆ. ಓಕೆ, ಸೊ ಈ ಥರ ಒಂದಿಷ್ಟು ಶಾರ್ಟ್ ನೋಟ್ಸ್ ಮಾಡ್ಕೊತಾ ಇರಬೇಕು. ಆ ಶಾರ್ಟ್ ನೋಟ್ಸೇ ನಿಮಗೆ ಕ್ವಿಕ್ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಈ ಥರ ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇದಕ್ಕೆ ಅಂಜಲಿಕ್ಕೆ ಹೋಗಬೇಡಿ. ಅಗೇನ್ ಸೊ ನಾನು ಫೇಲ್ ಆದರೆ ಏನು ಮಾಡಬೇಕು, ಆ ಥರ ಈ ಥರ 108 ಯೋಚನೆಗಳು ಮಾಡ್ತೀರಾ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಫೇಲ್ ಆದರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ಎನ್ಯುವಲ್ ಎಕ್ಸಾಮ್ ಇದೆ. ಸೊ ಅಲ್ಲಿವರೆಗೂ ಎಷ್ಟು ಸಾಧ್ಯನೋ. ಸೊ ನಾನು ಕೆಲವು ಸ್ಟೂಡೆಂಟ್ಸ್ ಇನ್ನೂ ಏನೂ ಓದಿಲ್ಲ, ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಏನು ಹೇಳಿದ್ದೆ, 15ವರೆಗೂ ಅಟ್ಲೀಸ್ಟ್ 4 ಚಾಪ್ಟರ್ ಆದರೂ ಮಾಡಿ, ಏನೂ ಪರವಾಗಿಲ್ಲ. 4 ಚಾಪ್ಟರ್ ಮೇಲೆ ಒಂದು ಕ್ವಶನ್ ಮಿಸ್ ಆಗಬಾರ್ದು. 2 ಚಾಪ್ಟರ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಆ 2 ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಮಿಸ್ ಆಗದೇ ಇರೋ ಹಾಗೆ ಪ್ರಿಪೇರ್ ಮಾಡಿ. ಓಕೆ ಸರ್, ಇಲ್ಲ ಸರ್ ನಾನು ಇವಾಗ ಫಸ್ಟ್ 5 ಮಾರ್ಕ್ಸದು ಅಟ್ಲೀಸ್ಟ್ ಪ್ರಿಪೇರ್ ಮಾಡ್ತೀನಿ. ಓಕೆ ಮಾಡಿ, ಯಾವುದಾದ್ರೂ ಮಾಡಿ. 5 ಮಾರ್ಕ್ಸ್ ಪ್ರಿಪೇರ್ ಮಾಡಿದ್ರೆ 5 ಕ್ವಶನ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. LPP ಕ್ವಶನ್ ಪ್ರಿಪೇರ್ ಮಾಡ್ಕೊಳ್ಳಿ, ಡಿಟರ್ಮೆಂಟ್ ಕ್ವಶನ್ ಪ್ರಿಪೇರ್ ಮಾಡಿ, ಕಂಟಿನ್ಯೂಟಿ ಕ್ವಶನ್ ಪ್ರಿಪೇರ್ ಮಾಡಿ. ಅಗೇನ್ ಇಲ್ಲಿ ನಿಮಗೆ 20 + 10 30 ಮಾರ್ಕ್ಸ್ ಆಗುತ್ತೆ. ಅಗೇನ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಿಪೇರ್ ಮಾಡಿ. ಈ ಥರನೂ ಪ್ರಿಪೇರ್ ಮಾಡ್ಬೋದು. ಓಕೆನಾ. ಸೊ ಬಟ್ ಇದನ್ನೇ ನೀವು ಇನ್ನೂ ಇದೇ ಫಾಲೋನ ಆ್ಯನ್ಯುವಲ್ ಎಕ್ಸಾಮ್ಗೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಚಾಪ್ಟರ್ ವೈಸ್ ಓದಬೇಕು. ಯಾಕಂದರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದರೆ ಒಂದು ಏನು ನಮಗೆ ಅರ್ಥ ಆಗ್ತಾ ಇದೆ ಅಂದರೆ ಕ್ವಶನ್ಸಲ್ಲಿ ಭಾರಿ ವೇರಿಯೇಷನ್ಸ್ ಆಗಬಹುದು. ಓಕೆ, ನಾವು ಇಲ್ಲಿವರೆಗೂ ಫಿಕ್ಸ್ ಅಂತ ಹೇಳ್ಕೊಂಡು ಬರ್ತಾ ಇದೆಯಲ್ಲ, ಅದೆಲ್ಲನೂ ಚೇಂಜಸ್ ಮಾಡಿದ್ದಾರೆ. ಸೊ ಭಾಳಷ್ಟು ಚೇಂಜಸ್ಗಳಾಗಿ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಸೊ ಹಾಗಾಗಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ದೆ ಆದರೆ ಡೆಫಿನೆಟಾಗಿ ನೀವು ಸಕ್ಸಸ್ಫುಲ್ ಆಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಷನು. ಸೊ ನಾನು ಹೇಳಿರೋದು ಇನ್ಫಾರ್ಮೇಷನ್ ಜಾಸ್ತಿ ಸ್ಟೂಡೆಂಟ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಯಾರೆಲ್ಲ ಇದ್ರದ್ದು ರಿಕ್ವೈರ್ಮೆಂಟ್ ಇದೆ ನೋಡಿ ಅವರಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್.